ನಮಸ್ಕಾರ ಸ್ನೇಹಿತರೆ. ಕೆಲ ಲಕ್ಷಾಂತರ ಕುಟುಂಬಗಳು ನವರಾತ್ರಿಯನ್ನು ಆಚರಿಸುತ್ತಾರೆ. ಇದು ತುಂಬಾ ಒಳ್ಳೆ ವಿಷಯ. ಆದರೆ ಈ ಮಧ್ಯಕಾಲದಲ್ಲಿ ಯೂಟ್ಯೂಬ್, ವಾಟ್ಸ್ಆ್ಯಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತ ನವರಾತ್ರಿ ಹೆಸರಿನಲ್ಲಿ ಜನರು ಕೆಲ ಹುಚ್ಚು ಕೆಲಸಗಳನ್ನು ಮಾಡುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೊಳ್ಳೋಕೆ ಅಂತಹ ಕೆಲಸಗಳನ್ನು ಮಾಡಿದರೆ ನವರಾತ್ರಿ ಫಲಿತಾಂಶ ಪಕ್ಕಕ್ಕಿಡಿ, ಆದರೆ ಕೆಟ್ಟ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತೆ. ಅಂತಹ 6 ಕೆಲಸಗಳು ಯಾವುದೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮೊದಲನೇ ತಪ್ಪು. ನವರಾತ್ರಿ ಅಂದ ಕೂಡಲೇ ಹೆಂಗಸರು ಕೇಳುವಂಥ ಮೊದಲ ಪ್ರಶ್ನೆ ಯಾವ ದಿನ ಯಾವ ಬಣ್ಣದ ಸೀರೆಯನ್ನು ಉಟ್ಟುಕೊಳ್ಳಬೇಕು ಅಂತ. ಈ ಹುಚ್ಚಿನಿಂದ ದಿನಕ್ಕೊಂದು ಬಣ್ಣದ ಸೀರೆ ಉಟ್ಟುಕೊಳ್ಳುತ್ತಾ ನವರಾತ್ರಿನ ಒಂದು ಫ್ಯಾಷನ್ ಶೋ ಥರ ಬದಲಾಯಿಸಿದ್ದಾರೆ. ದೇವರ ದರ್ಶನ ಪಕ್ಕಕ್ಕಿಟ್ಟು ಸೆಲ್ಫಿ ತಗೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಈ ಹುಚ್ಚು ಎಷ್ಟರ ಮಟ್ಟಿಗೆ ಹೋಗಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಕೆಲ ಅಪಾರ್ಟ್ಮೆಂಟ್ಗಳಲ್ಲಾದರೆ ಸಂಜೆ ಪೂಜೆಗೆ ಈ ಬಣ್ಣದ ಸೀರೆ ಉಟ್ಟುಕೊಂಡು ಬನ್ನಿ ಅಂತ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಮೆಸೇಜ್ ಕಳಿಸ್ತಾರೆ. ಒಂದು ವೇಳೆ ಸೀರೆ ಬಣ್ಣ ಬದಲಾದರೆ ಅಂತೂ ಅವರನ್ನು ಪೂಜೆಗೆ ಸೇರಿಸ್ಕೊಳ್ಳಲ್ಲ. ಇದೆಂಥ ಪದ್ಧತಿ ಹೇಳಿ? ನವರಾತ್ರಿ ಅಂದ್ರೇನೆ ಪ್ರತಿ ಹೆಣ್ಣಿನಲ್ಲಿ ದೇವಿಯನ್ನು ಕಾಣೋದು. ಅಂಥದ್ದರಲ್ಲಿ ಬೇರೆ ಬಣ್ಣದ ಸೀರೆ ಅಂದ ತಕ್ಷಣ ದೇವಿ ದರ್ಶನ ಮಾಡೋಕ್ಕೂ ಬಿಡಲ್ಲ ಅಂದರೆ ಇವರೆಲ್ಲ ಒಂದು ಮನುಷ್ಯ ಅನಿಸುತ್ತೆ. ಇಂಥ ಸೀರೆ ಹುಚ್ಚು, ಬಣ್ಣದ ಹುಚ್ಚನ್ನು ಮೊದಲು ಬಿಟ್ಟುಬಿಡಿ. ನಿಮಗೆ ಅಷ್ಟೊಂದು ಸೀರೆ ಹುಚ್ಚಿದ್ರೆ ಪೂಜೆ ನಂತರ ಅಪಾರ್ಟ್ಮೆಂಟ್ನಲ್ಲಿ ಫ್ಯಾಷನ್ ಶೋ ಬೇಕಾದರೆ ನಡೆಸ್ಕೊಳ್ಳಿ. ಆದರೆ ಪೂಜೆನ ಮಾತ್ರ ಫ್ಯಾಷನ್ ಶೋ ಥರ ಬದಲಾಯಿಸಬೇಡಿ. ಇಷ್ಟಕ್ಕೂ ಈ ಕಾನ್ಸೆಪ್ಟ್ ಯಾವ ರೀತಿ ಬಂತು ಅಂದರೆ, ಶಾಸ್ತ್ರದಲ್ಲಿ ಪ್ರತಿ ದೇವತೆಗೆ ಒಂದು ಪ್ರಿಯವಾದ ಬಣ್ಣ ಇರುತ್ತೆ. ಆ ದೇವಿಯನ್ನು ಆ ಬಣ್ಣದಲ್ಲಿ ಭಾವಿಸುತ್ತಾ ಪೂಜಿಸಿದಾಗ ಪ್ರತ್ಯೇಕವಾದ ಫಲಿತಾಂಶ ಸಿಗುತ್ತೆ. ಆ ದೇವತೆಯಂತೆಯೇ ನಾವು ಕೂಡ ತಯಾರಾಗಿ ನಮ್ಮಲ್ಲೇ ದೇವಿಯನ್ನು ಊಹಿಸಿಕೊಂಡು ಪೂಜೆ ಮಾಡಿದಾಗ ಇನ್ನೂ ಅದ್ಭುತವಾದ ಫಲಿತಾಂಶ ಸಿಗುತ್ತದೆ. ಈ ರೀತಿ ಬಣ್ಣ ಅನ್ನೋದು ಶುರುವಾಯ್ತಷ್ಟೆ. ಅದು ಕೊನೆಗೆ ಫ್ಯಾಷನ್ ಶೋ ಎಂಬ ಹುಚ್ಚಿನಂತೆ ತಯಾರಾಗಿದೆ. ಮೊದಲು ಅದನ್ನು ಬಿಟ್ಟುಬಿಡಿ. ಸಾಂಪ್ರದಾಯಿಕವಾದ ಬಟ್ಟೆಗಳನ್ನು ಧರಿಸಿ ಯಾವಾಗ ಬೇಕಾದರೂ ಕೂಡ ಆವಾಗ ದೇವಿಯನ್ನು ಪೂಜಿಸಬಹುದು. ಎರಡನೇ ತಪ್ಪು. ಅಖಂಡ ದೀಪ. ಯಾರೋ ಹೇಳಿದ್ದಾರಂತೆ ಅಖಂಡ ದೀಪ ಹಚ್ಚದೆ ನವರಾತ್ರಿ ಮಾಡಬಾರದು ಅಂತ. ಇದರಿಂದ ಪ್ರತಿಯೊಬ್ಬರು ಅಖಂಡ ದೀಪ ಇಡೋಕೆ ಶುರು ಮಾಡಿದ್ದಾರೆ. ಅಖಂಡ ದೀಪವನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಎಷ್ಟೋ ಪ್ರಾಕ್ಟೀಸ್ ಇದ್ರೆ ಹೊರತು ಇದನ್ನು ಮಾಡೋಕ್ಕಾಗಲ್ಲ. ಕೊನೆಗೆ ಏನಾಗುತ್ತೆ ಅಂದರೆ 9 ದಿನಗಳಲ್ಲಿ ಯಾವುದೋ ಒಂದು ಕ್ಷಣ ಖಂಡಿತ ಅಖಂಡ ದೀಪ ಆರೋಗುತ್ತೆ. ದೀಪ ಆರೋದ ತಕ್ಷಣ ಮೊದಲು ಬರುವಂಥ ಭಯ ಏನಂದರೆ, ಅಯ್ಯೋ ಅಖಂಡ ದೀಪ ಆರೋಯ್ತು ಅಂದರೆ ಏನೋ ಅಪಶಕುನ ನಡೆಯುತ್ತೆ, ನನಗೇನಾಗುತ್ತೋ, ನನ್ನ ಫ್ಯಾಮಿಲಿಗೆ ಏನಾಗುತ್ತೋ ಅಂತ. ಇನ್ನು ತೆಂಗಿನಕಾಯಿ ಕೊಳೆತು ಹೋದರೆ, ಅಯ್ಯೋ ನವರಾತ್ರಿಲಿ ಕಾಯಿ ಕೊಳೆತೋಯ್ತು ಅಂದರೆ ಮನೆಗೆ ಕೆಟ್ಟದ್ದು ನಡೆಯುತ್ತೆ. ಇದು ಕೂಡ ಮೂಢನಂಬಿಕೆ ಅಷ್ಟೇ. ಪೂಜೆಯಲ್ಲಿ ಇಟ್ಟಿರುವಂಥ ಕಾಯಿ ಮಾತ್ರ ಕೊಳೆತೋಗ್ಬಾರ್ದು ಅಷ್ಟೇ ಹೊರತು ಮನೆಯಲ್ಲಿ ಯಾವ ಕಾಯಿ ಕೊಳೆತೋದ್ರೂ ಅದು ಅಪಶಕುನ ಅಲ್ಲ. ಇನ್ನು ನಿಮ್ಮ ಕೈಯಲ್ಲಿ ಅಖಂಡ ದೀಪ ಮೇಂಟೈನ್ ಮಾಡೋಕೆ ಆಗುತ್ತೆ ಅಂದಾಗ ಮಾತ್ರನೇ ಹಚ್ಚಿಡಿ. ಇಲ್ಲ ಅಂದರೆ ದಯವಿಟ್ಟು ಅಖಂಡ ದೀಪದ ತಂಟೆಗೆ ಹೋಗಬೇಡಿ. ನೀವು ಪೂಜೆಯಲ್ಲಿ 2 ದೀಪ ಇಡ್ತೀರಲ್ಲ, ಅದೇ ಸಾಕು. ಪೂಜೆ ಮಾಡೋವಾಗ ಮಾತ್ರ ಆ 2 ದೀಪಗಳನ್ನು ಹಚ್ಕೊಂಡ್ರೆ ಸರೋಗುತ್ತೆ. ಇನ್ನು ಮೂರನೇ ತಪ್ಪು. ನವರಾತ್ರಿ ಹೆಸರಿನಲ್ಲಿ ವಿಧವೆಯರು, ಸಂತಾನ ಇಲ್ಲದವರನ್ನ ಅವಮಾನಿಸೋದು. ಅಂದರೆ ಇವರೇನಾದರೂ ನವರಾತ್ರಿ ಪೂಜೆಗಂತ ಯಾರ ಮನೆಗಾದರೂ ಹೋದರೆ ಅಥವಾ ಪೂಜೆಗೇನಾದರೂ ಹೋದರೆ ಮೊದಲು ತಾಂಬೂಲ ಕೊಟ್ಟು ಅವರನ್ನು ಕಳಿಸಿಬಿಡೋದು ಅಥವಾ ಕೊನೆಯಲ್ಲಿ ಏನೋ ಕರ್ಮ ಅಂದಂತೆ ಕೊಡೋದು. ಇಂತಹ ನೀಚ ಕೃತ್ಯಗಳನ್ನು ಮಾಡೋದು. ಅದೇ ರೀತಿ ಮಕ್ಕಳಾಗದೇ ಇರೋರೇನಾದರೂ ಪೂಜೆಗೆ ಹೋದರೆ ಮೊದಲು ನಿಮಗೆ ತಾಂಬೂಲ ಕೊಡಬಾರ್ದಂತೆ. ನಮ್ಮತ್ತೆ ಹೇಳಿದ್ರು, ಅಮ್ಮ ಹೇಳಿದ್ರು ಅಂತ ಕುಂಟು ನೆಪ ಹೇಳೋದು. ಒಂದು ಮಾತು ನೆನಪಿಟ್ಟುಕೊಳ್ಳಿ,
ನೀವು ದೇವರ ಮುಂದೆ ಎಷ್ಟೇ ಪೂಜೆಗಳನ್ನು ಮಾಡಿದ್ರೂ ಹೊರಗೆ ಬಂದು ಒಂದು ಹೆಣ್ಣಿನ ಕಣ್ಣಲ್ಲಿ ನೀರು ತರಿಸಿದ್ರೆ ಮಾತ್ರ ಎಂತಹ ಪರಿಸ್ಥಿತಿಯಲ್ಲೂ ಅಮ್ಮ ನಿಮ್ಮನ್ನ ಕ್ಷಮಿಸಲ್ಲ. ಅದರೊಂದಿಗೆ ಶಾಪಕ್ಕೆ ಕೂಡ ಗುರಿಯಾಗುತ್ತೀರಿ. ಸ್ವತಃ ಅಮ್ಮನವರೇ ಧೂಮಾವತಿ ಎಂಬ ಒಂದು ವಿಧವೆಯ ಅವತಾರ ತಾಳಿದ್ದಾರೆ. ವಿಧವೆಯರು ಅಷ್ಟೊಂದು ಅಶುಭ ಅಂದರೆ ಸಾಕ್ಷಾತ್ ದೇವತೆಯೇ ಆ ರೂಪ ಏಕೆ ಧರಿಸುತ್ತಾರೆ ಹೇಳಿ? ಪಕ್ಕದವರನ್ನ ಅವಮಾನಿಸಿ ಅವರನ್ನ ಅಳಿಸಿ ನೀವು ಸಂತೋಷದಿಂದ ಹಬ್ಬ ಮಾಡಿದ್ರೆ ಮಾತ್ರ ಯಾವುದೇ ಪ್ರಯೋಜನ ಸಿಗಲ್ಲ. 4ನೇ ತಪ್ಪು, ನವರಾತ್ರಿಗಳಲ್ಲಿ ಉಪವಾಸ ಮಾಡಲೇಬೇಕು ಅಂತ ಯಾರೋ ಹೇಳಿದ್ದಾರೆ ಎಂದು ವಯಸ್ಸಾದವರು, BP ಶುಗರ್ ಇರೋರು, ಪ್ರೆಗ್ನೆಂಟ್ನವರು, ಬಾಣಂತಿಗಳು, ಆರೋಗ್ಯ ಸರಿ ಇಲ್ಲದೆ ಇರೋರು, ಉಪವಾಸ ಅಭ್ಯಾಸ ಇಲ್ಲದೆ ಇರೋರು ಕೂಡ ಉಪವಾಸ ಮಾಡ್ತಿರ್ತಾರೆ. ಇದರಿಂದ ಪುಣ್ಯ ಬರೋದ್ರೊಳಗೆ ನೀವು ಮಾತ್ರ ICU ಸೇರ್ತೀರಿ. ಒಂದು ಮಾತ್ರ ನಿಜ, ನೀವು ಉಪವಾಸ ಮಾಡಿದ್ರು ಬಿಟ್ಟರು ಅದರಿಂದ ದೇವಿಗೆ ಎಂಥ ಲಾಭ ಕೂಡ ಇಲ್ಲ. ಉಪವಾಸ ಕೇವಲ ನಿಮ್ಮ ಶರೀರಕ್ಕೆ ಮಾತ್ರ ಉಪಯೋಗವಾಗುತ್ತೆ. ಆಗಾಗ ನಮ್ಮ ದೇಹಕ್ಕೆ ಒಳಗಿರುವಂಥ ಡೈಜೆಸ್ಟಿವ್ ಸಿಸ್ಟಮ್ಗೆ ಸ್ವಲ್ಪ ರೆಸ್ಟ್ ಕೊಡಬೇಕು ಅನ್ನೋ ಕಾರಣದಿಂದಾನೇ ಈ ಉಪವಾಸ ಅನ್ನೋದನ್ನ ಆಚರಿಸ್ತಾ ಇದ್ರು. ದೇವರ ಹೆಸರನ್ನ ಇದಕ್ಕೆ ಆ್ಯಡ್ ಮಾಡಿದ್ರೆ ಉಪವಾಸನ ಸೀರಿಯಸ್ ಆಗಿ ತಗೋತಾರೆ ಅನ್ನೋ ಕಾರಣದಿಂದ ಉಪವಾಸವನ್ನ ಪೂಜೆಗಳು, ವ್ರತಗಳಿಗೆ ಲಿಂಕ್ ಮಾಡಿದ್ರು ನಮ್ಮ ಪೂರ್ವಿಕರು. ಇದರಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ನಾವು ಹೊಟ್ಟೆ ತುಂಬ ತಿಂದ್ರೆ ನಿದ್ದೆ ಬರುತ್ತೆ, ಆಗ ದೇವರ ಪೂಜೆ ಮೇಲೆ ಆಸಕ್ತಿ ಇರಲ್ಲ. ಅದು ಕೂಡ ಒಂದು ಕಾರಣ. ಅಷ್ಟೇ ಹೊರತು ಉಪವಾಸ ಅನ್ನೋದು ವೃದ್ಧರಿಗೆ, ಅನಾರೋಗ್ಯ ಸಮಸ್ಯೆ ಇರೋರಿಗೆ, ಪ್ರೆಗ್ನೆಂಟ್ಗಳಿಗೆ, ಬಾಣಂತಿಗಳಿಗೆ ಅಲ್ವೇ ಅಲ್ಲ. ಎಲ್ಲರೂ ಕೂಡ ವೆಜಿಟೇರಿಯನ್ ಊಟ ತಿಂದು ಸ್ವಲ್ಪ ಮಿತವಾಗಿ ಮನೆಯಲ್ಲೇ ಅಡುಗೆ ಮಾಡಿಕೊಂಡು ತಿಂದು ಹಬ್ಬ ಮಾಡ್ಕೋಬೋದು. ಅಷ್ಟೇ ಹೊರತು ನವರಾತ್ರಿಲಿ ಉಪವಾಸ ಇದ್ದು ಪೂಜೆ ಮಾಡಿದ್ರೆ ಮಾತ್ರ ನಮ್ಮ ಕೋರಿಕೆಗಳು ನೆರವೇರುತ್ತವೆ ಅನ್ನೋದೆಲ್ಲ ಅಪನಂಬಿಕೆ ಮಾತ್ರ. ನೀವು ಉಪವಾಸ ಇದ್ದು ನಿಮ್ಮ ಆರೋಗ್ಯ ಹಾಳು ಮಾಡಿಕೊಂಡು ನಾನೆಷ್ಟೋ ಭಕ್ತಿಯಿಂದ ಪೂಜೆ ಮಾಡಿದೆ, ಆದರೂ ಕೂಡ ದೇವ್ರು ನನ್ನ ಆರೋಗ್ಯ ಕಾಪಾಡಲಿಲ್ಲ, ನಾನಿನ್ನು ದೇವ್ರನ್ನ ನಂಬಲ್ಲ, ಪೂಜೆ ಮಾಡೋಕ್ಕೋಗಲ್ಲ ಅಂತ ದೇವರನ್ನ ನಿಂದಿಸಬೇಡಿ. ನಿಮ್ಮ ಆರೋಗ್ಯ ಸರಿ ಇದ್ರೆ ಮಾತ್ರನೇ ಉಪವಾಸ ಮಾಡಿ. 5ನೇ ತಪ್ಪು, ದೇವಿಗೆ ಪ್ರತಿದಿನ ಒಂದು ರೀತಿಯಾದ ಪ್ರಸಾದ ಮಾಡೋದು. ಅಂದರೆ ಪ್ರತಿದಿನ ದೇವಿಗೆ ಒಂದೇ ಪ್ರಸಾದ ತಿಂದರೆ ಬೋರ್ ಆಗುತ್ತಂತೆ. ಹಾಗಾಗಿ ಪ್ರಸಾದ ರಿಪೀಟ್ ಮಾಡಬಾರ್ದು ಅಂತ ಇತ್ತೀಚೆಗೆ ಕೆಲವರು ಕೇಕ್ಗಳು, ಸ್ವೀಟ್ಗಳು, ಚಾಕ್ಲೇಟ್ಗಳನ್ನು ಕೂಡ ದೇವಿಗೆ ನೈವೇದ್ಯವಾಗಿ ಸಮರ್ಪಿಸ್ತಾ ಇದ್ದಾರೆ. ಅಂಥವರಿಗೆ ಒಂದು ಪ್ರಶ್ನೆ, ಯಾವ ಶಾಸ್ತ್ರದಲ್ಲಿ ಪ್ರಸಾದ ರಿಪೀಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಹೇಳಿ? ದೇವಿಗೆ ಯಾವ ಪ್ರಸಾದಗಳಂದ್ರೆ ಇಷ್ಟ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರ ಪ್ರಕಾರ ಮಾಡಬೇಕೇ ಹೊರತು ನಿಮಗೆ ಇಷ್ಟ ಬಂದಂತೆ ಮಾಡೋಕ್ಕೋಗ್ಬಾರ್ದು. ಪ್ರಸಾದನ ರಿಪೀಟ್ ಮಾಡ್ಬೋದು. ನೀವು ನಿಮ್ಮ ಶಕ್ತಿಯಾನುಸಾರ ಒಂದು ಪ್ರಸಾದ 3, 6, 9 ಹೀಗೆ ನಿಮ್ಮ ಕೈಲಾದಷ್ಟು ಪ್ರಸಾದಗಳನ್ನು ನೀವೇ ಖುದ್ದಾಗಿ ತಯಾರಿಸಿ ದೇವರಿಗೆ ಸಮರ್ಪಿಸಬೇಕು. ಅಷ್ಟೇ ಹೊರತು ಬೇಕರಿ ಐಟಮ್ಸ್ಗಳನ್ನು ಇಡೋಕೋಗ್ಬೇಡಿ. 6ನೇ ದೊಡ್ಡ ತಪ್ಪು, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿರುವಂಥ ವಿಡಿಯೋ ಇದು. ಪೂಜೆ ಮಾಡದೆ ನವರಾತ್ರಿ ಫಲಿತಾಂಶ ಹೇಗೆ ಪಡೆಯೋದು ಅಂತ. ಆ ವಿಡಿಯೋದಲ್ಲಿ ಏನಿದೆ ಅಂದರೆ, ನವರಾತ್ರಿ 9 ದಿನಗಳು ಜಲ್ಸಾ ಮಾಡಿ ನಿಮಗೆ ಬೇಕಾದ್ದನ್ನೆಲ್ಲ ತಿಂದು ಕುಡಿದು ದೇವರ ಮನೆಯಲ್ಲಿ ದೀಪ ಆರೋಗದೇ ಇರೋ ಥರ ಲೈಟ್ ದೀಪಗಳು, ಪ್ಲಾಸ್ಟಿಕ್ ಹೂಗಳು ಹಾಕಿಟ್ರೆ ಸಾಕಂತೆ. ದೀಪ ಹಚ್ಚಿ ಪೂಜೆ ಮಾಡಿದಂತೆ ಲೆಕ್ಕ ಬರುತ್ತಂತೆ. ಕೊನೆ ದಿನ ಮಾತ್ರ ದೇವರಿಗೆ ಚಾಕ್ಲೇಟ್ ಕೇಕ್ ಅಂದರೆ ಇಷ್ಟ ಅಂತೆ. ಹಾಗಾಗಿ ಅದನ್ನೇ ತಂದಿಟ್ಟು ಕೈ ಮುಗಿದ್ರೆ ಸಾಕಂತೆ, ನವರಾತ್ರಿ ಫಲಿತಾಂಶ ಸಿಗುತ್ತಂತೆ. ಏನ್ರಿ ಇದೆಲ್ಲ? ಆವಾಗ 9 ದಿನ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡೋರ ಗತಿ ಏನು? ನಿಮಗೆ ಭಕ್ತಿ ಇಲ್ಲ ಸರಿ, ಭಕ್ತಿ ಇರೋರನ್ನ ಯಾಕೆ ಹಾಳು ಮಾಡ್ತೀರಿ? ನವರಾತ್ರಿ ಕತೆ ಗೊತ್ತಿರಲ್ಲ, ಹಬ್ಬ ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ, ಒಂದು ಪದ್ಧತಿ ಇರಲ್ಲ. ಆದರೆ ನವರಾತ್ರಿ ಹಬ್ಬ ಮಾಡಿದ್ರೆ ಬರುವಂಥ ಪುಣ್ಯ ಮಾತ್ರ ಇವ್ರಿಗೆ ಬೇಕು. ಆದರೆ ಇವರು ಮಾತ್ರ ಅದಕ್ಕಾಗಿ ಒಂದು ಹನಿ ಬೆವರು ಕೂಡ ಸುರಿಸಲ್ಲ, ಆ ಕಡೆ ತಲೆ ಕೂಡ ಹಾಕಲ್ಲ, ಈ ಕಡೆ ಇರೋ ಪದಾರ್ಥ ಆ ಕಡೆ ಎತ್ತಿಡಲ್ಲ. ಪೂಜೆ ಹಬ್ಬ ಅಂದ್ರೇನೆ
ನಾವು ಖುದ್ದಾಗಿ ಕೆಲಸ ಮಾಡಬೇಕು. ದಿನಕ್ಕೊಂದು ನೈವೇದ್ಯ ತಯಾರಿಸಬೇಕು. ದೇವಿನ ಅಲಂಕರಿಸಬೇಕು. ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ಇಷ್ಟೇ ಬೇಕಾಗಿರೋದು. ಇದನ್ನ ಬಿಟ್ಟು ನೀವೇನೇ ಮಾಡಿದ್ರೂ ಅದು ನಿಮ್ಮ ಎಕ್ಸ್ಟ್ರಾ ಭಕ್ತಿ ಅಷ್ಟೇ. ದೇವರು ಕೇಳೋದು ನಿಮ್ಮ ಭಕ್ತಿ ಶ್ರದ್ಧೆ ಮಾತ್ರನೇ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.